ಕೊಲಂಬೋದ ಪ್ರೇಮಾನಂದ್ ಕ್ರೀಡಾಂಗಣದಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ರೋಚಕವಾಗಿ ಎಲ್ಲರನ್ನೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅದೇನಪ್ಪ ಅಂದರೆ, ಭಾರತ ತಂಡದ ನಾಯಕ ಟಾಸ್ ಮಾಡುವಾಗ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಆಗಾ ಅವರನ್ನು ಹ್ಯಾಂಡ್ಶೇಕ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಈ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತಾಗಿದೆ. ಯಾವುದೇ ತೆರನಾದಂಥ ಹ್ಯಾಂಡ್ಶೇಕ್ ದೂರ ಹೋಯಿತು. ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ನಾಯಕನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಈ ಒಂದು ದೊಡ್ಡದಾದಂಥ ಮುಖಭಂಗ ಪಾಕಿಸ್ತಾನಕ್ಕೆ ಹೊಸದೇನಲ್ಲ ಬಿಡಿ, ಅವರಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ಹೀಗಿರುವಾಗ ಪಾಕಿಸ್ತಾನದ ನಾಯಕ ಹೆಡ್ ಚಾಯ್ಸ್ ಮಾಡ್ತಾರೆ, ನಂತರ ಟಾಸ್ ಗೆಲ್ತಾರೆ. ಟಾಸ್ ಗೆದ್ದ ತಕ್ಷಣ ಪಾಕಿಸ್ತಾನದ ನಾಯಕನ ಮುಖದ ಮೇಲೆ ಅದು ಎಲ್ಲಿಲ್ಲದ ಒಂದು ಖುಷಿ, ನಾವು ಮ್ಯಾಚೇ ಗೆದ್ದುಬಿಟ್ಟಿವೇನೋ ಅನ್ನೋಂಥ ಖುಷಿ. ಆವಾಗ ಸೂರ್ಯಕುಮಾರ್ ಯಾದವ್ ಅವರು ಹೇಳ್ತಾರೆ, ನಮಗೆ ಮೊದಲೇ ಗೊತ್ತಿತ್ತು, ನಾವು ಫಸ್ಟ್ ಬ್ಯಾಟಿಂಗ್ ಎಲ್ಲ ರೀತಿಯಾಗಿ ರೆಡಿಯಾಗಿದ್ವಿ ಅಂತ ಹೇಳ್ತಾರೆ. ಹೀಗಿರುವಾಗ ಒಂದು ಪಾಕಿಸ್ತಾನ ಮತ್ತು ಭಾರತ ನಡುವಿನ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ 160 ರನ್ಗಳನ್ನು ದಾಟ್ತಾರೆ. T20 ಇಂಟರ್ನ್ಯಾಷನಲಲ್ಲಿ ಭಾರತ ಈ ಒಂದು ದೊಡ್ಡದಾದ ದಾಖಲೆಯನ್ನು ಮಾಡುತ್ತೆ. ಹೀಗಿರುವಾಗ ಭಾರತದ ಒಂದು ಬ್ಯಾಟಿಂಗ್ನ ನೋಡಿದರೆ ಅಭಿಷೇಕ್ ಶರ್ಮಾ ಅವರು ಮೊದಲ ಬಾಲಿಗೆ ವಿಕೆಟ್ ಆಗಿಬಿಡ್ತಾರೆ. ನಂತರ ಇಶಾನ್ ಕಿಶನ್ ಅವರು ಒಬ್ಬ ಬ್ಯಾಟ್ಸ್ಮನ್ ಹೋದ ತಕ್ಷಣ ಯಾವುದೇ ಎದೆಗುಂದದೆ ಇಶಾನ್ ಕಿಶನ್ ಅವರು ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಚೆಂಡನ್ನು ಪ್ರತಿಯೊಂದು ಮೂಲೆಗೂ ಕಳಿಸುವುದರ ಮೂಲಕ ಪಾಕಿಸ್ತಾನದ ಬೌಲರ್ಗಳಿಗೆ ಉತ್ತರ ನೀಡ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ICC ಆಗಲಿ ಮತ್ತು ಪಾಕಿಸ್ತಾನ ತಂಡ ಎಷ್ಟೇ ಗೋಗರೆದರೂ ಕೂಡ ಯಾರಿಗೂ ಕೂಡ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಮುಖಭಂಗ ಮಾಡಿ ನೋ ಹ್ಯಾಂಡ್ ಶೇಕ್ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ. ಭಾರತ ತಂಡವು ಪಾಕಿಸ್ತಾನಕ್ಕೆ 175 ರನ್ಗಳ ದೊಡ್ಡದಾದ ಮೊತ್ತವನ್ನು ನೀಡ್ತಾರೆ. ಈಗ 176 ರನ್ಗಳನ್ನು ಹೊಡೆದು ಭಾರತವನ್ನು ಸೋಲಿಸಲು ಹರಸಾಹಸ ಪಡಬೇಕಾಗಿದೆ ಪಾಕಿಸ್ತಾನ. ಇನ್ನೇನು ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಲಿದೆ. ಈ ಒಂದು ಮ್ಯಾಚ್ ನಡುವೆ ಯಾವ ರೀತಿಯಾದಂಥ ಕುತೂಹಲಕಾರಿಯಾದಂಥ ರೋಮಾಂಚನ ಕ್ಷಣಗಳು ಇನ್ನೂ ಬರ್ತಾವೆ, ನೋಡ್ತಾ ಇರೋಣ. ಮುಂದಿನದಾಗಿ ಮ್ಯಾಚ್ಗಳ ಬಗ್ಗಿನ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನಾವು ನೀಡ್ತಾ ಇರ್ತೀವಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.